ಹಾಯ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಇದೆಲ್ಲ ಪಾರ್ಟ್ 1 ಅಲ್ಲಿ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂದ್ರೇನು, ಆಮೇಲೆ ಕಾನ್ಸ್ಟಿಟ್ಯೂಷನ್ ಏನೇನು ಟೈಪ್ಸ್ಗಳಿರುತ್ತೆ, ಯಾವ್ಯಾವ ಥರ ಇರುತ್ತೆ ಕಾನ್ಸ್ಟಿಟ್ಯೂಷನ್ಗಳು, ಫೆಡರಲ್ ಅಂದ್ರೇನು, ಯೂನಿಟರಿ ಅಂದ್ರೇನು, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇದೆ, ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಪಾರ್ಟ್ ಒನ್ ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ನೀವು ಪಾರ್ಟ್ 1 ನೀವು ನೋಡಿದ್ರೆ ನಿಮ್ಗೊಂದು ಚೆನ್ನಾಗಿ ಐಡಿಯಾ ಸಿಗುತ್ತೆ. ಹಾಗೆ ನಾವು ಹೇಳಿದ್ವಲ್ವ, ಸಿಲೆಬಸ್ ಕಾಪಿ ಜೊತೆ ನಾವು ಕ್ವಶನ್ ಪೇಪರ್ ಕೊಡ್ತೀವಿ, ಅದೇ ಮೆಥಡಲ್ಲಿ ಕೊಡ್ತಾ ಇದ್ದೀವಿ. ಓಕೆ ನೋಡಿ, ಇದು ನಿಮ್ಮ ಸಿಲೆಬಸ್ ಕಾಪಿ. ನಾನು ಹೇಳಿದ್ದೀನಿ ಸಿಲೆಬಸ್ ಕಾಪಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಯೂನಿಟ್ 1 ಅಲ್ಲಿ ಪ್ರಿಯಂಬಲ್ ಅಂತ ಇದೆ. ಆ ಪ್ರಿಯಂಬಲಲ್ಲಿ ಏನೇನಿದೆ ಗೊತ್ತಾ? ಮೀನಿಂಗ್ ಏನು, ಸ್ಕೋಪ್ ಏನು, ಇಂಪಾರ್ಟೆನ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ವ್ಯಾಲ್ಯೂ ಎನ್ರಿಚ್ ಆಗಿರೋದು ಏನು, ಪ್ರಿಯಂಬಲ್ ಅಂತ ಇದೆ. ಕ್ಲಿಯರ್ ಮಾಡೋಣ ಅಲ್ವಾ? ಸೊ ಲಾಸ್ಟ್ ಒಂದು 10 ಇಯರ್ಸು ಕ್ವಶನ್ ಪೇಪರ್ಗಳನ್ನು ಚೆಕ್ ಮಾಡಿದಾಗ, ನಮ್ಮದೆಲ್ಲ ಟೀಮ್ ಎಲ್ಲ ಚೆಕ್ ಮಾಡಿದಾಗ, ಹಾಗೆ ನಾವೆಲ್ಲ ಅದನ್ನೇ ಅಟೆಂಡ್ ಮಾಡಿ ಬಂದಿರೋದಲ್ಲ, ನಾವು KS ಅಲ್ವಾ. ಸೊ ಅವಾಗೆಲ್ಲ ನಮ್ಗೆ ಬಂದಿರುವಂಥ ಕ್ವಶನ್ಸ್ಗಳೇನು ಗೊತ್ತಾ? ಪ್ರಿಯಂಬಲ್ ಅಂದರೆ ಏನು ಅಂತ ಕೇಳ್ತಾರೆ ಫಸ್ಟ್. ಆಮೇಲೆ ಅದ್ರದ್ದು ಆಬ್ಜೆಕ್ಟಿವ್ಗಳೇನಿದೆ, ವ್ಯಾಲ್ಯೂಸ್ಗಳೇನಿದೆ ಅಂತ ಕೇಳ್ತಾರೆ. ಇದು ಮೇಜರಾಗಿ ಕೇಳುವಂಥ ಕ್ವಶನ್. ಓಕೆ, ಅದಾದಮೇಲೆ ನಿಮಗೆ ಪ್ರಿಯಂಬಲ್ ಅಮೆಂಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಇದನ್ನೇನಾದರೂ ಕೇಳಿದರೆ ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನೇನಾದರೂ ಕೇಳಿದರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಆಮೇಲೆ ಡಿಸ್ಕಸ್ ದ ವ್ಯಾಲ್ಯೂಸ್ ಎನ್ರಿಚ್ಡ್ ಇನ್ ದ ಪ್ರಿಯಂಬಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಇಂಡಿಯಾ ಆ್ಯಂಡ್ ಇಸ್ ದಿಸ್ ಪ್ರಿಯಂಬಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. ಅಂತಂದರೆ ಈಗ ವ್ಯಾಲ್ಯೂಸ್ಗಳೇನು ಅಂತ ಕೇಳ್ತಾ ಇದ್ದಾರೆ, ಪ್ರಿಯಂಬಲ್ಲು ನಮ್ಮ ಕಾನ್ಸ್ಟಿಟ್ಯೂಷನ್ನ ಪಾರ್ಟಾ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಪ್ರಿಯಂಬಲ್ಲು ಕಾನ್ಸ್ಟಿಟ್ಯೂಷನ್ನ ಪಾರ್ಟಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಕನ್ನಡದಲ್ಲಿರುವಂಥ ಕ್ವಶನ್ಸ್ಗಳು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳೆಲ್ಲ ಇದನ್ನು ಓದ್ಕೊಳ್ಳಿ, ಆಯಿತಾ? ತುಂಬ ನೀಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಟೀಮ್ ಕಡೆಯಿಂದ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನು ನಿಮ್ಗೆ ಹೇಳಿದೆ ಕ್ವಶನ್ಸ್ಗಳು ಅಂತ ನಿಮ್ಗೆ ಗೊತ್ತಿದೆಯಲ್ವಾ. ಕ್ವಶನ್ಸ್ ಗೊತ್ತಾಗಿಲ್ಲ ಅಂದರೆ ಮತ್ತೊಂದು ಸಲ ಸ್ಲೋ ಮೋಷನಲ್ಲಿ ಓಡಿಸಿ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ 3-4 ಸ್ಲೈಡಲ್ಲಿ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ಗಳನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ ಈಗ. ಓಕೆ ನೋಡಿ, ಫಸ್ಟು ಪ್ರಿಯಂಬಲ್ ಅಂದರೆ ಕನ್ನಡದಲ್ಲಿ ಏನಂತ ಕರೀತಾರೆ? ಪೀಠಿಕೆ ಅಂತ ಕರೀತಾರೆ. ಓಕೆ, ಈಗ ಇಂಟ್ರೊಡಕ್ಷನ್ ಪಾರ್ಟಿಗೆ ಬರೋಣ. ಇಂಟ್ರೊಡಕ್ಷನ್ ಪಾರ್ಟ್ ಅಂತಂದರೆ ಮುನ್ನುಡಿ, ಪರಿಚಯ. ಏನು ಪ್ರಿಯಂಬಲ್ ಅಂತಂದರೆ ನಿಮ್ಗೇನು ಅನ್ಸುತ್ತೆ? ಪ್ರಿಯಂಬಲ್ ಅಂತಂದರೆ ಪೀಠಿಕೆ ಅಂದರೆ ಯಾವ್ದ್ರದ್ದು ಪೀಠಿಕೆ? ಕಾನ್ಸ್ಟಿಟ್ಯೂಷನ್ ಪೀಠಿಕೆ. ಹಾಗಾದರೆ ಪೀಠಿಕೆ ಅಂದರೆ ಏನು? ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಜನರಲ್ ಆಗಿ ಯಾವುದೇ ಬುಕ್ಸ್ ತೊಗೊಳ್ಳಿ, ನೀವು ಪ್ರಪಂಚದಲ್ಲಿ ಯಾವುದೇ ಬುಕ್ಸ್ ತೊಗೊಳ್ಳಿ, ನೀವು ಬುಕ್ಸಲ್ಲಿ ಓಪನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗು ಮುನ್ನುಡಿ ಅಂತ ಬರೆದಿರ್ತಾರೆ, ನೋಡಿದಿರಲ್ವಾ? ಇಲ್ಲ ನಿಮಗೇನಾದರೂ ಏನಂತ ಬರೆದಿರ್ತಾರೆ ಅಂತಂದರೆ, ಇಂಗ್ಲೀಷಲ್ಲಿ ಸಮಥಿಂಗ್ ಇಂಡೆಕ್ಸ್ ಲೈಕ್ ಅದು ಅಂತಲ್ಲಿ ಬರೆದಿರ್ತಾರೆ, ಮುನ್ನುಡಿ ಅಂತ ಬರೆದಿರ್ತಾರೆ. ಅಲ್ಲೇನು ಬರೆದಿರ್ತಾರೆ ಗೊತ್ತಾ? ಮುನ್ನುಡಿಯಲ್ಲಿ ಲೇಖಕರುಗಳ ಬಗ್ಗೆ ಬರೆದಿರ್ತಾರೆ. ಆಮೇಲೆ ಈ ಬುಕ್ ಏನು ಹೇಳ್ತಾ ಇದೆ ಅಂತ ಬರೆದಿರ್ತಾರೆ. ಈ ಜಸ್ಟ್ ಈ ಮುನ್ನುಡಿನ ಏನಾದರೂ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಆ ಬುಕ್ಕಲ್ಲಿ ಏನಿದೆ ಅಂತ. ಮ್ಯಾಕ್ಸಿಮಮ್ ರೀಡರ್ಸ್ಗಳೆಲ್ಲ ಈ ಮುನ್ನುಡಿ ಓದ್ಬಿಡ್ತಾರೆ. ಫಸ್ಟ್ 1-2 ಪೇಜ್ ನೋಡ್ಬಿಡ್ತಾರೆ, ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ಒಳಗೇನಿದೆ ಅಂತ. ಹೌದಲ್ವಾ? ನಾನು ಹೇಳ್ತಾ ಇರೋದು, ಪ್ರಪಂಚದಲ್ಲಿ ಯಾವುದಾದ್ರೂ ಬುಕ್ ತೊಗೊಳ್ಳಿ, ನೀವು ಪ್ರಪಂಚದಲ್ಲಿ ಯಾವ ಬುಕ್ ತೊಗೊಂಡ್ರೂ ಕೂಡ ಅದಕ್ಕೊಂದು ಮುನ್ನುಡಿ ಅಂತ ಇದೆ. ಆ ಮುನ್ನುಡಿನೇ ಹೇಳುತ್ತೆ ಅದ್ರ ಒಳಗಡೆ ಏನಿದೆ ಅಂತೇಳಿ. ಸೇಮ್ ಥಿಂಗು ಕಾನ್ಸ್ಟಿಟ್ಯೂಷನ್ ಕೂಡ ಒಂದು ಬುಕ್ ಅಲ್ವಾ? ಸೊ ಈ ಕಾನ್ಸ್ಟಿಟ್ಯೂಷನ್ಗೂ ಕೂಡ ಒಂದು ಏನು ಹೇಳುತ್ತೆ ಅಂತೇಳಿ ನಾವು ಬರಿಬೇಕಲ್ವಾ ಫ್ರಂಟ್ ಪೇಜಲ್ಲಿ ಈ ಥರ. ಅದನ್ನೇ ನಾವು ಏನಂತ ಕರಿತೀವಿ ಅಂತಂತಂದರೆ ಪ್ರಿಯಂಬಲ್ ಅಂತ ಕರಿತೀವಿ. ಅದು ಒಂದು ಟೆಕ್ನಿಕಲ್ ವರ್ಡ್ ಅಷ್ಟೇ. ಅದೇ ಮುನ್ನುಡಿಗೆ ಟೆಕ್ನಿಕಲ್ ಆಗಿ ಕಾನ್ಸ್ಟಿಟ್ಯೂಷನಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ಪ್ರಿಯಂಬಲ್ ಅಂತ ಕರೀತಾರೆ. ಕನ್ನಡದಲ್ಲಿ ಪೀಠಿಕೆ ಅಂತ ಕರೀತಾರೆ. ಹೋಪ್ ನಾನು ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಬುಕ್ಕು. ಈ ಬುಕ್ಕಲ್ಲಿ ನಂಬರ್ ಆಫ್ ಪೇಜಸ್ ಇದೆ ಅಂದ್ಕೊಳ್ಳಿ, 1000 ಪೇಜಸ್ ಇದೆ. ಈ 1000 ಪೇಜಸ್ಸದ್ದು ಒಂದು ಉದ್ದೇಶ ಇದೆ. ಏನಕ್ಕೆ ಈ 1000 ಪೇಜಸ್ ಬರೆದಿದ್ದಾರೆ ಅಂತ, ಆ ಉದ್ದೇಶನ ಒಂದೇ ಒಂದು ಪೇಜಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನೇ ನಾವು ಪ್ರಿಯಂಬಲ್ ಅಂತ ಕರೆಯೋದು. ಆ ಪೇಜಲ್ಲಿ ಬರೆದಿಟ್ಟಿದ್ದಾರೆ, ಒಂದೇ ಒಂದು ಪೇಜಲ್ಲಿ ನಾವು ಈ ಸಂವಿಧಾನ ಏನಕ್ಕೆ ಮಾಡ್ಕೊಂಡಿದ್ದೀವಿ, ಸಂವಿಧಾನದಲ್ಲಿ ಏನೇನು ಕೊಡ್ತೀವಿ, ಎಲ್ಲದನ್ನು ಕನ್ಕ್ಲೂಡ್ ಮಾಡಿಬಿಟ್ಟು ಒಂಥರ ಕನ್ಕ್ಲೂಷನ್, ಉಪಸಂಹಾರ ಅಂತಿರಲ್ಲ ಪ್ರಬಂಧ ಬರೀಬೇಕಾದ್ರೆ ನೀವು, ಆ ಥರ ಕನ್ಕ್ಲೂಷನ್ ಆಗಿ ಒಂದೇ ಒಂದು ಪೇಜಲ್ಲಿ ಬರೆದಿಟ್ಟಿದ್ದಾರೆ. ಈ ಒಂದು ಪೇಜ್ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಈ 1000 ಪೇಜಲ್ಲಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅಂತ. ಆ ಒಂದು ಪೇಜ್ ಬಗ್ಗೆನೇ ಇವತ್ತಿನ ಸೆಷನ್, ಇವತ್ತಿನ ಡಿಸ್ಕಷನ್. ಓಕೆ, ಸೊ ಇಂಟ್ರೊಡಕ್ಷನ್ ಗೊತ್ತಾಯಿತು ಅಂದ್ಕೊಳ್ತೀನಿ. ಈಗ ನೋಡಿ, ವ್ಯಾಲ್ಯೂಸ್ ಆ್ಯಂಡ್ ಫಿಲಾಸಫಿ ಅಂತ ಇದೆ. ಅಂದರೆ ಅದರಲ್ಲಿರುವಂಥ ವ್ಯಾಲ್ಯೂಸ್ಗಳೇನು, ಫಿಲಾಸಫಿಗಳೇನು, ಅವುಗಳನ್ನು ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ ಯಾವುದ್ರದ್ದು? ಕಾನ್ಸ್ಟಿಟ್ಯೂಷನ್ದು. ನಾನು ನಿಮಗೆ ಹೇಳಿದೆ ತಾನೆ, ಈ 1000 ಪೇಜ್ಗಳಲ್ಲಿ ಬರೆದಿರುವಂತಹ ಉದ್ದೇಶಗಳೇನು, ಏಮ್ಸ್ಗಳೇನು, ಆಬ್ಜೆಕ್ಟ್ಗಳೇನು, ಈ ಥರ ಎಲ್ಲ ಗುರಿಗಳೇನು, ಈ ಥರ ಎಲ್ಲ ವಿಷಯಗಳನ್ನು ಕೂಡ ಈ ಫ್ರಂಟ್ ಪೇಜಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅಂದಮೇಲೆ ಇದ್ರ ಇಂಟ್ರೊಡಕ್ಷನ್ ಇದೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ನ ಉದ್ದೇಶ ಆಗಿರ್ಬೋದು, ಅಥವಾ ಐಡಿಯಾ ಆಗಿರ್ಬೋದು, ಅಥವಾ ಫಿಲಾಸಫಿ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಪ್ರಿಯಂಬಲ್ ಅಂತ ಮಾಡ್ಕೊಂಡಿದ್ದಾರೆ. ಹಿಸ್ಟ್ರಿ, ಪ್ರಿಯಂಬಲ್ ಯಾವಾಗಿಂದ ಶುರು ಆಯಿತು, ಈ ಪದ ಯಾವಾಗಿಂದ ಶುರು ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು ಪ್ರಿಯಂಬಲ್ ಅನ್ನೋದು? ನಮ್ಮ ಇಂಡಿಯಾದಲ್ಲಿ ಅಲ್ವಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಒಂದು ಪಾಸ್ ಮಾಡ್ತಾರೆ ನೆಹರು ಅವ್ರ ಕಡೆಯಿಂದ, ಜವಾಹರ್ಲಾಲ್ ನೆಹರು ಅವ್ರ ಕಡೆಯಿಂದ. ಅದು ಡಿಸೆಂಬರ್ 13, 1947 ಡೇಟ್ ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಬಟ್ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿದೆ, ಹಿಸ್ಟ್ರಿ ಅಂತ ಇದೆ. ಸೊ ನಾವು ಯಾವುದೇ ಸಿಲೆಬಸ್ ಕಾಪಿನ ಮಿಸ್ ಮಾಡಲ್ಲ ಅಂತ ನಿಮ್ಗೆ ಹೇಳಿದ್ವಿ. ಅದಕ್ಕೋಸ್ಕರ ಪ್ರತಿಯೊಂದು ಪಾಯಿಂಟನ್ನು ಕೂಡ ನೋಟ್ ಡೌನ್ ಮಾಡಿಬಿಟ್ಟು ನಮಗೆ ಕೊಡ್ತಾ ಇದ್ವಿ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೀನಿಂಗ್ ಆಫ್ ಪ್ರಿಯಂಬಲ್ ಅಂತ ಇದೆ. ಈಗ ನಾನು ಇಂಟ್ರೊಡಕ್ಷನ್ ಹೇಳಿದೆ ಗೊತ್ತಾ, ಇಲ್ಲೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಒಂದು ಬುಕ್ ಇರುತ್ತೆ, ಆ ಬುಕ್ಕಲ್ಲಿ ಒಂದು ಫ್ರಂಟ್ ಪೇಜ್ ಇರುತ್ತೆ, ಆ ಫ್ರಂಟ್ ಪೇಜಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಬುಕ್ ಒಳಗೆ ಆ ಥರ ಏನು ಬರೆಯೋಕ್ಕೆ ಹೋಗ್ತಾ ಇದ್ದಾನೆ ಅಂತ. ಸೊ ಸೇಮ್ ಥಿಂಗು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಫ್ರಂಟ್ ಪೇಜ್ ಇರುತ್ತೆ, ಆ ಫ್ರಂಟ್ ಪೇಜಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ನು ಏನು ಬರೆಯೋಕ್ಕೆ ಹೋಗ್ತಾ ಇದ್ದಾನೆ ಅಂತ. ಸೊ ಅದನ್ನೇ ನಾವು ಪ್ರಿಯಂಬಲ್ ಅಂತ ಹೇಳ್ತೀವಿ. ಸೊ ಇದನ್ನೇ ನೋಡಿ, ಇದನ್ನು ಟೆಕ್ನಿಕಲ್ ಆಗಿ ನೋಡ್ಬೇಕಂದ್ರೆ ಪ್ರಿಯಂಬಲ್ ಮೀನ್ಸ್ ಇಂಟ್ರೊಡಕ್ಷನ್ ಟು ಸ್ಟ್ಯಾಚ್ಯೂಟ್ ಅಂತ ಇದೆ. ಅಂತಂದ್ರೆ ಪ್ರಿಯಂಬಲ್ ಅಂತಂತಂದ್ರೆ ಇದು ಒಂದು ಪರಿಚಯ. ಯಾವುದಕ್ಕೆ? ಸ್ಟ್ಯಾಚ್ಯೂಟ್ಗೆ ಅಂತಂದ್ರೆ ಶಾಸನಕ್ಕೆ. ಏನ್ ಶಾಸನ ನಾವು ಮುಂದೆ ಮಾಡ್ತೀವಲ್ವಾ, ಆ ಶಾಸನಕ್ಕೆ ಇದು ಮುಖ ಪರಿಚಯ. ಒಂಥರ ಹೇಳ್ಬೇಕಂತಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಇದೊಂಥರ ಮುಖ ಪರಿಚಯ ಪ್ರಿಯಂಬಲ್ ಅನ್ನೋದು. ಸ್ಟಾರ್ಟ್ ಆಗದೆ ಇಲ್ಲಿಂದ ನೀವು ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ. ಆಮೇಲೆ ಇದೊಂದು ಇಂಟ್ರೊಡಕ್ಟರಿ ಪಾರ್ಟ್ ಅಂತ ಕರೀತಾರೆ. ಅಂತಾರೆ ಮತ್ತೆ ಅದೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಪರಿಚಯ ಮಾಡಿಸುವಂತ ಒಂದು ಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಅಕಾರ್ಡಿಂಗ್ ಟು ದ 20th century ಡಿಕ್ಷನರಿ. ಓಕೆ, ಈಗ ಡಿಕ್ಷನರಿ ಮೀನಿಂಗ್ ತೆಗೆದು ನೋಡ್ತೀನಿ ನಾನು. ಪ್ರಿಯಂಬಲ್ ಏನಿದೆ ಅಂತ ಏನಾದರೂ ನೀವು ನೋಡಿದ್ರೆ ಪ್ರೀಫೇಸ್ ಅಂತ ಬರುತ್ತೆ, ಇಂಟ್ರೊಡಕ್ಷನ್ ಅಂತ ಬರುತ್ತೆ. ಯಾವುದರಲ್ಲಿ? ಡಿಕ್ಷನರಿಯಲ್ ಮೀನಿಂಗು. ನಾನು ನಿಮಗೆ ಹೇಳಿದೆ ಗೊತ್ತಾ, ಮುನ್ನುಡಿ ಅಂತ. ಆ ಥರ ಇಂಗ್ಲೀಷ್ ಯಾರಾದರೂ ಆಥರ್ಗಳು ಬುಕ್ ಓದೋದಿದ್ರೆ ಇಂಗ್ಲೀಷ್ ಬುಕ್ಕಲ್ಲಿ ಪ್ರೀಫೇಸ್ ಅಂತ ಒಂದಿರುತ್ತೆ. ಆ ಪ್ರೀಫೇಸಲ್ಲಿ ಬರ್ದಿರ್ತಾರೆ, ಏನಂತ ಬರ್ದಿರ್ತಾರೆ, ಬುಕ್ ಏನು ಕನ್ಕ್ಲೂಷನ್ ಕೊಡಕ್ಕೆ ಹೋಗ್ತಾ ಇದೆ ಅಂತ ಫಸ್ಟ್ ಪೇಜಲ್ಲಿ ಬರ್ದಿರ್ತಾರೆ. ಈಗಲೂ ನೀವು ನೋಡಿ, ನಿಮ್ಮ ಮನೇಲಿ ಯಾವುದೇ ಬುಕ್ಗಳಿದ್ರೆ ಓಪನ್ ಮಾಡಿ ನೋಡಿ, ಕನ್ನಡ ಇದ್ರೆ ಮುನ್ನುಡಿ ಇರುತ್ತೆ, ಇಲ್ಲ ಇಂಗ್ಲೀಷ್ ಇದ್ರೆ ಪ್ರೀಫೇಸ್ ಇರುತ್ತೆ. ಇದು ನಾರ್ಮಲ್ ಬುಕ್ಗಳಿಗಾಯ್ತು. ಕಾನ್ಸ್ಟಿಟ್ಯೂಷನ್ಗೆ ಏನು ಮಾಡ್ತೀರಾ ಮತ್ತೆ? ಕಾನ್ಸ್ಟಿಟ್ಯೂಷನ್ಗೆ ಇರುವಂಥ ಸೊಲ್ಯೂಷನ್ನೇ ಇಲ್ಲಿದೆ ನೋಡಿ. ಅದೇ ಏನು ಹೇಳಿ? ಪ್ರಿಯಂಬಲ್. ಇದೇ ಪ್ರಿಯಂಬಲ್ನೇ ನಾವು ಪೀಠಿಕೆ ಅಂತ ಕರೆಯೋದು. ಓಕೆ, ನಾನೀಗ ಪ್ರಿಯಂಬಲ್ ಅಂದರೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ತುಂಬ ಸಿಂಪಲ್. ಇದೊಂದು ಫ್ರಂಟ್ ಪೇಜ್ ಉದ್ದೇಶ ಗುರಿಗಳನ್ನೆಲ್ಲ ಹೇಳ್ತಾ ಇದೆ ಅಂತ. ಇದಿಷ್ಟು ನಿಮಗೆ ಗೊತ್ತಾಯಿತು ಅಂದರೆ ಏನು ಕ್ವಶನ್ ಕೊಟ್ಟರು ಕೂಡ ಆನ್ಸರ್ ಮಾಡ್ತೀರಾ, ಯಾಕಂದ್ರೆ ವಿಷಯ ಅರ್ಥ ಮಾಡ್ಕೋಬೇಕಷ್ಟೇ. ಈಗ ನೋಡಿ, ಸ್ಕೋಪ್ ಅಂತ ನಿಮ್ಮ ಸಿಲೆಬಸ್ ಸ್ಕೋಪಲ್ಲಿದೆ. ಇಟ್ ಕ್ಯಾನ್ ಬಿ ಅಮೆಂಡೆಡ್ ಅಂತ ಇದೆ. ಅಂತಂದರೆ ವ್ಯಾಪ್ತಿ ಏನು, ಇದನ್ನು ತಿದ್ದುಪಡಿ ಮಾಡಬಹುದಾ ಅಂತ ಕ್ವಶನ್ ಕೇಳ್ತಾನೆ ಎಕ್ಸಾಮಲ್ಲಿ. ಕೇಳಿದ್ದಾನೆ ಆಯ್ತಾ. ವ್ಯಾಪ್ತಿ ಅಂದರೆ ಏನು ಅಂತಂದರೆ ಪ್ರಿಯಂಬಲ್ನ ಯಾವ ಹಂತಕ್ಕೆ ಯೂಸ್ ಮಾಡಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಿಯಂಬಲ್ಲು ಈಗ ಆರ್ಟಿಕಲ್ಸು ಅಲ್ಲ, ಅದು ಜಸ್ಟ್ ಪ್ರೀಫೇಸ್ ಅಷ್ಟೇ. ಮುಂದ್ಗಡೆ ಇರೋದು ಒಂದು ಫ್ರಂಟ್ ಪೇಜ್. ಅದನ್ನು ತೊಗೊಂಡ್ಬಿಟ್ಟು ಏನಾದರೂ ಕಾನೂನುಗಳು ಮಾಡ್ಬೋದಾ? ಗೊತ್ತಾಯ್ತಾ? ಇದೇ ವ್ಯಾಪ್ತಿ. ಅದನ್ನು ತೊಗೊಂಡ್ಬೋದು, ಏನಾದರೂ ಪವರ್ಸ್ಗಳನ್ನು ಯೂಸ್ ಮಾಡ್ಬೋದಾ? ಅದನ್ನು ತೊಗೊಂಡ್ಬೋದು, ಏನಾದರೂ ಕೋರ್ಟಲ್ಲಿ ಡಿಸಿಷನ್ಸ್ಗಳನ್ನು ಕೊಡ್ಬೋದಾ? ಇದನ್ನೇ ವ್ಯಾಪ್ತಿ ಅಂತ ಕರಿತೀವಿ. ಯಾವ್ಯಾವ ಜಾಗದಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ವ್ಯಾಪ್ತಿ. ಇದನ್ನೇ ನಾವು ವ್ಯಾಪ್ತಿ ಅಂತ ಕರಿತೀವಿ. ಇದು ವ್ಯಾಪ್ತಿ ಎಷ್ಟು ಮಟ್ಟಿಗಿದೆ ಅಂತ ನಾವೇನಾದರೂ ತಿಳ್ಕೋಬೇಕು ಅಂತಂತಂದರೆ ನಾವು 2 ಕೇಸ್ಗಳನ್ನು ಸ್ಟಡಿ ಮಾಡಬೇಕು. ಆ 2 ಕೇಸ್ಗಳು ನಿಮಗೆ ಪ್ರತಿ ಟೈಮ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ ಬಂದೇ ಬರುತ್ತೆ. ಒಂದು ಕೇಸು ಬೇರುಬಾರಿ ಕೇಸ್ ಅಂತ ಇದೆ, ಇನ್ನೊಂದು ಕೇಸು ಕೇಶವಾನಂದಿ ಭಾರತಿ ಕೇಸ್ ಅಂತ ಇದೆ. ಇವೆರಡು ಫೇಮಸ್ ಕೇಸು, ಬೇರುಬಾರಿ ಕೇಸು, ಕೇಶವಾನಂದಿ ಭಾರತಿ ಕೇಸು. ನಮ್ಮ ಕೇಸ್ ಲಾಗಳನ್ನು ಹೇಳ್ಕೊಡುವಂಥ ಸ್ಟೈಲ್ ತುಂಬ ಸಿಂಪಲ್. ಈ ಎಳ್ದು ಬಳ್ದು ಅದಾಯ್ತು ಇದಾಯ್ತು ಅವೆಲ್ಲ ಇಲ್ಲ. ಮ್ಯಾಟ್ರ್ ಏನಾಯ್ತು ಅಂತ ನಾವು ಫಸ್ಟ್ ಕ್ಲಿಯರಾಗಿ ಹೇಳ್ತೀವಿ, ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಓದಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಕೇಸು ಬೇರುಬಾರಿ ಕೇಸಲ್ಲಿ ಏನಾಯ್ತು ಅಂತ ಹೇಳ್ತೀನಿ ನಾನು. ಸ್ಟೋರಿ ಅರ್ಥ ಮಾಡ್ಕೊಳ್ಳಿ. ಬೇರುಬಾರಿ ಕೇಸಲ್ಲಿ ಏನಾಯ್ತು ಅಂತ. ಬೇರುಬಾರಿ ಕೇಸಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ಇಂಡಿಯಾ ಇದೆ ಅಲ್ವಾ. ಈಗ ಅಸ್ಯೂಮು ಇಂಡಿಯಾ ಇದೆ. ನಾವು ಸ್ವಲ್ಪ ಡ್ರಾಯಿಂಗ್ ಅಲ್ಲಿ ವೀಕು, ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನಿತ್ತು ಅಂತಂದ್ರೆ ಬಾಂಗ್ಲಾದೇಶ್ ಇತ್ತು. ಓಕೆ, ಈ ಬಾಂಗ್ಲಾದೇಶು ಮತ್ತೆ ಇಲ್ಲಿ ಪಾಕಿಸ್ತಾನ. ಎಲ್ಲಿವರೆಗೂ? ಈ ಬಾಂಗ್ಲಾದೇಶ್ ಸ್ವತಂತ್ರ ಆಗೋವರೆಗೂ ಇವೆರಡೂ ದೇಶಗಳು ಏನಾಗಿದ್ವು? ಸೇರ್ಕೊಂಡಿದ್ವು. ಇದನ್ನ ಈಸ್ಟ್ ಪಾಕಿಸ್ತಾನ ಅಂತ ಇದ್ರು, ಇದನ್ನ ವೆಸ್ಟ್ ಪಾಕಿಸ್ತಾನ ಅಂತ ಇದ್ರು. ಈ ವೆಸ್ಟ್ ಪಾಕಿಸ್ತಾನ ಸ್ವತಂತ್ರ ತಗೊಂಡ್ಮೇಲೆ ಏನಾಯ್ತು ಹೇಳಿ? ಸಾರಿ, ನಾ ಕನ್ಫ್ಯೂಸ್ ಆಗಿ ಹೇಳಿದೆ. ಇದನ್ನ ವೆಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರು, ಇದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರು. ಓಕೆ, ಈ ಈಸ್ಟ್ ಪಾಕಿಸ್ತಾನ ಯಾಕೆ ಪಾಕಿಸ್ತಾನ ಅಂತ ಕರಿತಾ ಇದ್ರು ಅಂದ್ರೆ ಇದು ಪಾಕಿಸ್ತಾನ ಅಂಡರಲ್ಲಿ ವಿಲೀನ ಆಗಿತ್ತು. ಯಾವಾಗ ಸ್ವತಂತ್ರ ಸಿಕ್ಕಾಗ ಡಿವೈಡ್ ಆಗಿತ್ತಲ್ವ ಭಾರತ ಮತ್ತು ಪಾಕಿಸ್ತಾನ ಈ ಟೈಮಲ್ಲಿ. ಮತ್ತೆ ಆ ಟೈಮಲ್ಲಿ ಈ ಪಾಕಿಸ್ತಾನ ಮತ್ತೆ ಈ ಬಾಂಗ್ಲಾದೇಶ ಎರಡು ವಿಲೀನ ಆಗಿ ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನ್ ಅಂತ ಹೆಸರು ಮಾಡ್ಕೊಂಡಿದ್ವು. ಇದು ಸ್ವತಂತ್ರ ತಗೊಳ್ತು. ಇದು ಸ್ವತಂತ್ರ ತಗೊಂಡಾಗ ಬಾಂಗ್ಲಾದೇಶ ಕನ್ವರ್ಟ್ ಆಯಿತು. ಓಕೆ, ಈಗ ತಗೊಳ್ಳೋದಕ್ಕಿಂತ ಮುಂಚೆ ಇದು ಈಸ್ಟ್ ಪಾಕಿಸ್ತಾನ ಇತ್ತಲ್ವಾ, ಆ ಟೈಮಲ್ಲಿ ಇಲ್ಲೊಂದು ಪ್ಲೇಸ್ ಇತ್ತು. ಎಲ್ಲಿ ನೋಡಿ, ಇದೊಂದು ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ. ಎಲ್ಲಿ? ಈಸ್ಟ್ ಪಾಕಿಸ್ತಾನಲ್ಲಿ ಇಲ್ಲಿ ಒಂದು ಸಣ್ಣದಾಗ ಒಂದು ಪ್ಲೇಸ್ ಇತ್ತು. ಆ ಪ್ಲೇಸ್ ಹೆಸರೇ ಏನು ಗೊತ್ತಾ? ಬೇರುಬಾರಿ ಅಂತ ತಗೊಳ್ಳಿ. ಆ ಪ್ಲೇಸ್ ಹೆಸರೇ ಬೇರುಬಾರಿ. ಈ ಬೇರುಬಾರಿದು ಏನಾಗುತ್ತೆ ಅಂತಂದ್ರೆ ಜಗಳ ಬೀಳುತ್ತೆ. ಯಾರ್ಯಾರಿಗೆ? ಈ ಬೇರುಬಾರಿ ಇಂಡಿಯಾದವರು ನಮ್ದು ಅಂತ, ಯಾಕಂದ್ರೆ ನಾವು ಬಿಟ್ಕೊಡಲ್ಲ, ಯಾವಾಗಲೂ ನಮ್ದೇ ಅಂತ ಹೇಳ್ತೀವಿ. ಪಾಕಿಸ್ತಾನದವರು ಇದು ನಮ್ದು ಅಂತ, ಇದು ಅವ್ರ ಬುದ್ಧಿ. ನಂಬೇಕು ಅಂತ ಯಾವಾಗಲೂ ಕೇಳ್ತಿರ್ತಾರೆ, ಸಿಕ್ಕಿದ್ದೆಲ್ಲ ನಮ್ದು ಅಂತ. ಇಬ್ಬರಿಗೂ ಜಗಳ ಬೀಳುತ್ತೆ, ಇದು ನಮ್ಮ ಪ್ಲೇಸ್ ಅಂತ. ಇದ್ದಿದ್ದ ಜಾಗ ಎಲ್ಲಿ? ಇಲ್ಲಿ. ಇವರು ವಿಭಜನೆ ಆದಾಗ ಭಾರತಕ್ಕೂ ಸೇರ್ಕೊಂಡಿರಲ್ಲ, ಪಾಕಿಸ್ತಾನಕ್ಕೂ ಸೇರ್ಕೊಂಡಿರಲ್ಲ, ಇನ್ನೂ ಪೆಂಡಿಂಗಲ್ಲಿ ಇಟ್ಕೊಂಡಿರ್ತಾರೆ. ಆ ಟೈಮಲ್ಲಿ ಇಂಡಿಯಾದವ್ರು ಇದು ನಮ್ದು ಅಂತಿರ್ತಾರೆ, ಪಾಕಿಸ್ತಾನದವ್ರು ನಮ್ದು ಅಂತಿರ್ತಾರೆ. ಈ ಟೈಮಲ್ಲಿ ಜಗಳಗಳು ನಡೀತಿರ್ಬೇಕು. ಆದರೆ ಏನಾಗುತ್ತೆ ಅಂತಂತಂದ್ರೆ ಈ ಪ್ರಿಯಂಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ.
ಯಾಕೆ ಬರುತ್ತೆ ಅಂತಂದರೆ ಪ್ರಿಯಂಬಲ್ ಇರುವಂತಹ ಪವರ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಅಮೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋಂಥ ಒಂದು ಸಣ್ಣ ಕಾನ್ಸೆಪ್ಟ್ ಬರುತ್ತೆ, ಜಡ್ಮೆಂಟಲ್ಲಿ ಬರುತ್ತೆ. ಇಲ್ಲಿ ಇದನ್ನು ಪಾಸ್ ಮಾಡಿ, ಸ್ಟೋರಿ ಅರ್ಥ ಆಯ್ತಲ್ವಾ ನಿಮಗೆ? ಈ ಸ್ಟೋರಿದು ಜಡ್ಮೆಂಟ್ಗಳೇನಾಯಿತು ಅಂತ ಎಕ್ಸ್ಪ್ಲನೇಷನ್ ಜೊತೆ ನೋಡಿ. ಬೇರುಬಾರಿ ಕೇಸ್ ವಾಸ್ ದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ರಾಷ್ಟ್ರಪತಿ ರೆಫರೆನ್ಸ್ ಅಂಡರ್ ದ ಆರ್ಟಿಕಲ್ 143(1). ಅಂತಂದರೆ ರಾಷ್ಟ್ರಪತಿಗಿರುವಂಥ ಪವರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತಂದರೆ ಇಂಡೋ ಪಾಕಿಸ್ತಾನ್ ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ ರಿಲೇಟಿಂಗ್ ಟು ಬೇರುಬಾರ್ ಯೂನಿಯನ್ ಎಕ್ಸ್ಚೇಂಜ್ ಎಕ್ಸ್ಕ್ಲೂಸಿವ್ಸ್ ಅಲ್ಲಿ ಸೈನ್ ಮಾಡ್ತಾರೆ. ಓಕೆ, ಸೊ ಈ ಸೈನ್ ಮಾಡಿದ್ದನ್ನ 8 ಬೆಂಚ್ ಜಡ್ಜಸ್ ಹೆಡೆಡ್ ಬೈ ದಿ ಚೀಫ್ BP ಸಿಂಗ್ ಅಂತ ಇರುವಂಥ ಒಂದು ಕೋರ್ಟಲ್ಲಿ ಪಾಯಿಂಟ್ ರೈಸ್ ಆಗುತ್ತೆ, ಸರಿನಾ ತಪ್ಪ ಅಂತ. ಆಗ ಯಾಕೆ ತಪ್ಪ ರೈಸ್ ಆಗುತ್ತೆ ಅಂತಂತಂದರೆ ಇಲ್ಲಿ ಇದು ಇಂಡಿಯಾಗೆ ಸೇರ್ಬೇಕಾ ಪಾಕಿಸ್ತಾನ ಸೇರ್ಬೇಕಾ ಅಂತ ಜಗಳ ನಡ್ತಿರ್ಬೇಕಾದ್ರೆ ರೈಸ್ ಆಗುತ್ತೆ. ಇದು ರೈಸ್ ಆಗಿಬಿಟ್ಟು ಯಾರಿಗೆ ಸೇರಬೇಕು ಏನು ಸೇರಬೇಕು ಅಂತ ಮತ್ತೆ ಬೇರೆ ಜಡ್ಮೆಂಟ್ ಇದೆ. ನಾವು ಅದನ್ನು ಮತ್ತೊಂದ್ಸಲ ನಿಮ್ಗೆ ಯಾವ ಜಡ್ಮೆಂಟ್ ಏನು ಅಂತೇಳಿ ನಾವು ಕೇಸ್ಲಾಗಳಿಗೆ ಒಂದು ಇದು ಮಾಡ್ತೀವಿ, ಪ್ಲೇಲಿಸ್ಟು. ಅದನ್ನು ನೋಡಿ ನೀವು ಸಪ್ರೇಟ್ ಕೇಸ್ಲಾ, ಒಂದೊಂದು ಕೇಸ್ಲಾಗಿ ಫೇಮಸ್ ಕೇಸ್ಲಾಗಳಿಗೆ ಒಂದೊಂದು ಪ್ಲೇಲಿಸ್ಟ್ ಮಾಡಿ ಒಂದು ಪ್ಲೇಲಿಸ್ಟಲ್ಲಿ ಒಂದೊಂದು ವೀಡಿಯೋಗಳನ್ನು ಬಿಡ್ತಾ ಹೋಗೋಣ. ಸದ್ಯದ ಮಟ್ಟಿಗೆ ಪ್ರಿಯಂಬಲ್ ವ್ಯೂದಲ್ಲಿ ಇದೇನು ಹೇಳಿದಾರೆ ಅಂತ ಮಾತ್ರ ಹೇಳ್ತೀನಿ. ಇದ್ರ ಜಡ್ಮೆಂಟ್ ಪ್ರಿಯಂಬಲ್ ವ್ಯೂದಲ್ಲಿ ಏನು ಹೇಳ್ತಾರೆ ಅಂತಂದರೆ ದ ಕೋರ್ಟ್ ರೂಲ್ಡ್ ಔಟ್ ದಟ್ preamble to the constitution containing the declaration made by the people of India in exercise their sovereign will no doubt is the key to open to the mind of the makers, which may show the general purpose of for which they have made the several provisions constitution, but nevertheless the preamble not the part of the constitution ಅಂತ ಹೇಳ್ತಾರೆ. ಅಂತಂತಂದರೆ ಇದನ್ನು ಮತ್ತೊಂದ್ಸಲ ನೀವು ಓದಿದಾಗ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಪ್ರಿಯಂಬಲ್ಲು ಹೌದು ಏನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಐಡಿಯಾಸ್ಗಳಿದೆ, ಏನಕ್ಕೆ ಬೇಕು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಹಾಗಂತೇಳಿ ಈ ಪ್ರಿಯಂಬಲ್ನ ನಾವು ಪಾರ್ಟ್ ಅಂತ ಕರೆಯೋಕ್ಕಾಗಲ್ಲ ಅಂತ ಹೇಳುತ್ತೆ. ಇದ್ರದ್ದು ಸ್ಟೋರಿಗೆ ಜ್ಞಾಪಕ ಇಡಿ, ಸ್ಟೋರಿ ಬರೆದ್ಬಿಟ್ಟು ಇದೊಂದು ಅಗ್ರಿಮೆಂಟ್ ಬರೆದ್ಬಿಡಿ. 143(1) ಪ್ರೆಸಿಡೆಂಟು ಈ ಥರ ಇಂಡೋ ಪಾಕಿಸ್ತಾನ್ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ರು, ಆ ಯೂನಿಯನ್ನು ಯಾವುದು ಬೇರುಬಾರಿ ಯೂನಿಯನ್ ಟೈಮಲ್ಲಿ ಅಂತ ಬರೆದ್ಬಿಡಿ. ಒಂದು 8 ಚಾರ್ಜ್ ಇರ್ತಾರೆ, ಇದು ಬರೆದು ನಡೆಯುತ್ತೆ, ಓಕೆ ಸ್ಕಿಪ್ ಆದರೂ ನಡೆಯುತ್ತೆ. ಅದಾದಮೇಲೆ ನಿಮಗೆ ಜಡ್ಮೆಂಟ್ ಏನು ಕೊಟ್ಟರು ಅಂತ ಮೇನ್ ಇಂಪಾರ್ಟೆಂಟ್ ಆಗಿ ಈ ನಾನು ಅಂಡರ್ಲೈನ್ ಮಾಡ್ತೇನೆ, ಇದನ್ನು ಬರೆದ್ಬಿಡಿ ಅಂತಂದರೆ ಇದು ಪಾರ್ಟ್ ಅಲ್ಲ ಅಂತ. ಇಲ್ಲಿದೆ ನೋಡಿ ಕನ್ನಡದ ಸಂವಿಧಾನದ ಭಾಗವಲ್ಲ ಅಂದರೆ ಇದು ಸಂವಿಧಾನದ ಭಾಗ ಅಲ್ಲ. ಈ ಪ್ರಿಯಂಬಲ್ ಏನಿದೆಯಲ್ವಾ ಇದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ. ಬಟ್ ಇದೇ ನೆಕ್ಸ್ಟ್ ಕೇಸಲ್ಲಿ ಕೇಶವಾನಂದಿ ಭಾರತಿ ಕೇಸಲ್ಲಿ ಇದು ಒಂದು ಸಂವಿಧಾನದ ಭಾಗ ಅಂತಾನೆ ಹೇಳ್ತಾರೆ. ಅಲ್ಲಿ ಫಸ್ಟ್ ಬೇರುಬಾರಿ ಕೇಸಲ್ಲಿ ಏನಾಗಿತ್ತು, ಇದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದರು. ಕೇಶವಾನಂದಿ ಭಾರತಿ ಕೇಸಲ್ಲಿ ಸಂವಿಧಾನದ ಭಾಗ ಹೌದು ಅಂತ ಹೇಳ್ತಾರೆ. ಹಾಗಾದರೆ ಕೇಶವಾನಂದಿ ಭಾರತಿ ಕೇಸಲ್ಲಿ ನಡೆದಿದ್ದೇನು, ಇದ್ರದ್ದು ಸ್ಟೋರಿ ಗೊತ್ತಾಗಬೇಕಲ್ವಾ ನಿಮಗೆ? ಇದ್ರ ಸ್ಟೋರಿ ಗೊತ್ತಾಗಕ್ಕೆ ನೋಡಿ, ನಮ್ಮ ಇಂಡಿಯಾ ಇದೆ, ಇಲ್ಲಿ ಕೇರಳ ಇದೆ. ಕೇರಳದಲ್ಲಿ ಒಂದು ಮಠ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ, ಒಂದು ಮಠ ಇರುತ್ತೆ. ಈ ಮಠಾಧಿಪತಿಗಳಿರ್ತಾರಲ್ವಾ, ಆ ಮಠಾಧಿಪತಿಗಳ ಹೆಸರೇ ಕೇಶವಾನಂದಿ ಅಂತ. ಈ ಮಧ್ಯದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಗಳು ಬರುತ್ತೆ. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಗಳು ಕೇಳಿದಿರಲ್ವ ನೀವು, ಅಂತಂದರೆ ಭೂ ಸುಧಾರಣೆ ಆ್ಯಕ್ಟ್ಗಳು. ಇದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ನಾನು. ಭೂ ಸುಧಾರಣೆ ಆ್ಯಕ್ಟ್ಗಳಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಬಂತು, ಕೇಳಿದಿರಾ? ಯಾರು ಉಳ್ತಾ ಇದ್ದಾನೆ ಅವನೇ ಭೂಮಿ ಒಡೆಯ ಅಂತ ಡಿಕ್ಲೇರ್ ಮಾಡಿದ್ರು, ಗೊತ್ತಾ? ಈ ಟೈಮಲ್ಲಿ ಏನು ಮಾಡ್ತಾ ಹೋದ್ರು ಹೇಳಿ? ಸರ್ಕಾರ ಎಲ್ಲ ತುಂಬ ಜಾಸ್ತಿ ಜಮೀನು ಇತ್ತಲ್ವ, ಆ ಜಾಸ್ತಿ ಜಮೀನನ್ನ ಇರೋನ್ನ ಎಲ್ಲರನ್ನೂ ಆಕ್ಯುಪೈ ಮಾಡಿಕೊಂಡು ಸಣ್ಣ ರೈತರು ಯಾರಿರ್ತಾರಲ್ಲ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಯ್ತು. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದಾಗ್ಲಿಂದ ತುಂಬ ದೊಡ್ಡ ಜಮೀನ್ದಾರಗಳ ಹತ್ರ ತುಂಬ ಜಾಸ್ತಿ ಇನ್ಕಮ್ ಇದ್ದಿದ್ದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲ ಜಮೀನ್ದಾರ ಯಾರ್ಯಾರು ಉಳ್ತಾ ಇದ್ರು ಲೇಬರ್ಗಳನ್ನ ಅವ್ರಿಗೆ ಕೊಡ್ತಾ ಹೋದ್ರು. ಈ ಥರ ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಲಿಲ್ಲ, ಈ ಥರ ಕೇರಳದಲ್ಲೂ ಆಯಿತು, ತಮಿಳ್ನಾಡಲ್ಲೂ ಆಯಿತು. ಈ ಥರ ಆಗಬೇಕಾದ್ರೆ ಕೇರಳದಲ್ಲಿ ಏನು ಸಮಸ್ಯೆ ಆಯಿತು ಅಂದರೆ ಒಂದು ಮಠ ಇತ್ತು. ಆ ಮಠದಲ್ಲಿ ಇದ್ದಂಥ ಮಠಾಧಿಪತಿಗಳು ಕೇಶವಾನಂದ ಭಾರತಿ ಅಂತ ಅವ್ರ ಮಠಾಧಿಪತಿಗಳು. ಅವರಿಗೆ ಮಠಕ್ಕಿದ್ದಂಥ ಇನ್ಕಮ್ಮು ಸೋರ್ಸು ಜಮೀನು ಮತ್ತು ತೋಟ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಮಠದವರು, ಇದು ಎಲ್ಲದನ್ನು ಕೂಡ ಅಲ್ಲಿನ ಕೇರಳ ಸರ್ಕಾರ ತಂದಿದ್ದಂಥ ಒಂದು ಕಾನೂನಿಂದ ಎಲ್ಲದನ್ನು ಕೂಡ ಆಕ್ಯುಪೈ ಮಾಡಿಕೊಂಡ್ರು. ಗೊತ್ತಾಯ್ತಾ ನಿಮಗೆ? ಭೂ ಸುಧಾರಣೆ ಹೆಸರಲ್ಲಿ ಆಕ್ಯುಪೈ ಮಾಡಿಕೊಂಡ್ರು. ಆಗ ಕೇಶವಾನಂದಿ ಭಾರತಿ ಏನು ಮಾಡಿದ್ರು ಅಂತಂತಂದರೆ ಕೋರ್ಟಿಗೆ ಹೋದರು, ಹೈಕೋರ್ಟಿಗೆ ಹೋದರು, ಅಪೀಲ್ ಹೋದರು, ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಇದು ನಮ್ಮ ಪ್ರಾಪರ್ಟಿ ರೈಟ್ಸನ್ನು ನೀವು ಡಿನೇ ಮಾಡ್ತಾ ಇದ್ದೀರಾ, ನಮಗೆ ನಮ್ಮ ಪ್ರಾಪರ್ಟಿ ರೈಟ್ಸನ್ನು ವಾಪಸ್ ಕೊಡಿ ಅಂತೇಳಿ ಕೇಸ್ ಹಾಕೊಂಡು ಜಗಳ ಆಡಿದರು. ಅದು ಏನಾಯಿತು ಕೇಸ್ ಸ್ಟಡೀಸ್ ಅನ್ನೋದು ನೆಕ್ಸ್ಟ್ ಒಂದು ಸೀರೀಸಲ್ಲಿ ಮಾಡಿಬಿಟ್ಟು ನಾವು ಹೇಳ್ತೀವಿ. ಬಟ್ ಇವಾಗ ಪ್ರಿಯಂಬಲ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಪ್ರಿಯಂಬಲ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನೋಡ್ತಾ ಇದ್ದಿರೋದ್ರಿಂದ ಪ್ರಿಯಂಬಲ್ ಏನಾಯಿತು ಅಂತ ನಾನು ಇಲ್ಲಿಗ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಈ 3 ಪಾಯಿಂಟು ಪ್ರಿಯಂಬಲ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಜಡ್ಮೆಂಟ್ ಕೊಡ್ತು. ಇದು ಜಡ್ಮೆಂಟ್, ಏನು ಜಡ್ಮೆಂಟ್ ಬಂತು ಅಂತ ಇಂಪಾರ್ಟೆಂಟ್ ಜಡ್ಮೆಂಟ್ ಇದು. ಕೇಶವಾನಂದಿ ಭಾರತಿ ಕೇಸ್ ಇದೆಲ್ಲ 13 ಜನ ಜಡ್ಜ್ಗಳು ಇದ್ಬಿಟ್ಟು ಡಿಸಿಷನ್ ತೊಗೊಂಡಿದ್ರು. ಓಕೆ, ಅದರಲ್ಲಿ
11 ಜನ ಒಂದು ಬೇರೆ ಒಪಿನಿಯನ್ ಕೊಟ್ಟರೆ ಇನ್ನಿಬ್ಬರು ಬೇರೆ ಒಪಿನಿಯನ್ ಕೊಟ್ಟಿದ್ರು. ಆ ಮೆಜಾರಿಟಿ ಡಿಸಿಷನ್ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಸಮ್ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಬರುತ್ತೆ. ಅಂತಂದ್ರೆ ಏನಂದರೆ ಪ್ರಿಯಂಬಲ್ ಅನ್ನುವಂಥದ್ದು ಏನಿದೆಯಲ್ವಾ, ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಎ ಪಾರ್ಟ್ ಅಂತ ಹೇಳುತ್ತೆ. ನಾನು ಹೇಳಿದ್ನಲ್ವ ನಿಮಗೆ, ಬೇರುಬಾರಿ ಕೇಸಲ್ಲಿ ಇಲ್ಲ ಅಂತ ಹೇಳಿದ್ರು, ಇದೇ ಕೇಶವನಹಳ್ಳಿ ಕೇಸಲ್ಲಿ ಇದೆ ಅಂತ ಹೇಳಿದರು. ಫಸ್ಟ್ ಪಾಯಿಂಟ್ ಅದೇ ಹೇಳ್ತಾರೆ. ಎರಡನೇ ಪಾಯಿಂಟು ಹಂಗಂತೇಳಿ ಪ್ರಿಯಂಬಲ್ನ ನೀವು ಸೋರ್ಸ್ ಆಗಿ ಯೂಸ್ ಮಾಡಂಗಿಲ್ಲ ಅಂತ ಹೇಳುತ್ತೆ. ನಾಟ್ ಎ ಸೋರ್ಸ್ ಆಫ್ ಪವರ್ ಅಂತ ಹೇಳುತ್ತೆ. ಮತ್ತೆ ಲಿಮಿಟೇಷನ್ ಮಾಡೋಕ್ಕೆ ಅಥವಾ ಪ್ರಾಹಿಬಿಷನ್ ಮಾಡೋಕ್ಕೆ ಇದು ನೀವು ಸೋರ್ಸ್ ಆಗಿ ಯೂಸ್ ಮಾಡಂಗಿಲ್ಲ ಅಂತ ಹೇಳುತ್ತೆ. ಇಲ್ಲಿ ಫಸ್ಟಿಗೆ ಇದು ಹೌದು ಅಂತ ಹೇಳ್ತು, ಹೌದು ಅಂತ ಹೇಳಿದ್ಮೇಲೆ ಮತ್ತೆ ಇದು ಬರೀ ಸೋರ್ಸು ಅಂತ ಹೇಳ್ತು. ಹಾಗೆ ಮತ್ತೆ ಅದ್ರ ಹತ್ರನೂ ಪವರ್ ಹಿಡ್ಕೊಳ್ಳೋಕ್ಕೆ ಸುಪ್ರೀಂ ಕೋರ್ಟ್ ಎಷ್ಟು ಚೆನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಂದ್ರೆ ಅದು ತನ್ನ ಯೂಸಿಗೋಸ್ಕರ ಅಂತಂದರೆ ಒಳ್ಳೇದಕ್ಕೋಸ್ಕರ, ಆ ಥರ ಏನಿಲ್ಲ. ಸೊ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಂದರೆ ಆದಾಗ್ಯೂ ಕೂಡ ಈ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಅಂದರೆ ಏನಾದರೂ ಇನ್ ಬಿಟ್ವೀನು ಕಾನೂನುಗಳನ್ನು ಸ್ಟ್ಯಾಟ್ಯೂಟ್ ಏನಿದೆಯಲ್ಲ ಅದ್ರ ಇಂಟರ್ಪ್ರಿಟೇಷನ್ ಏನಾದರೂ ಮಾಡ್ತಿರ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಇದನ್ನ ಬಳಸ್ಕೊಂಡು ಸುಪ್ರೀಂ ಕೋರ್ಟ್ನವರು ನಾವು ಇಂಟರ್ಪ್ರಿಟೇಷನ್ ಮಾಡುವಂಥ ರೈಟ್ಸ್ ಇದೆ ಅಂತೇಳಿ ಹೇಳ್ಬಿಡ್ತಾರೆ. ಅದಾಗ್ತಿದೆಯಾ ನಿಮಗೆ ಅಂತಂದರೆ ನಾವು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಂಟರ್ಪ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಸೊ ಈ ಥರ ಕೇಶವನಂದಿ ಭಾರತಿ ಕೇಸ್ ಆಗಿರುತ್ತೆ. ಸೊ ಇದ್ರ ಜಡ್ಮೆಂಟ್ ಏನು ಬರುತ್ತೆ ಅನ್ನೋದು ನಾನು ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ ಫೇಮಸ್ ಆಗಿ, ಮುಂದೆ ಬರ್ತಾ ಇಲ್ಲ ನಿಮ್ಗೆ ಬರುತ್ತೆ. ನಾನು ಫಂಡಮೆಂಟಲ್ ರೈಟ್ಸ್ ಮಾಡಬೇಕಾದ್ರೆ ಆರ್ಟಿಕಲ್ 31 ಅಲ್ಲೆಲ್ಲ ನಾನು ಮಾತಾಡ್ತಿರ್ತೀನಲ್ಲ, ಅವಾಗ ಕೇಶವನಂದಿ ಭಾರತಿ ಕೇಸ್ ನಾನು ಡೀಪಾಗಿ ನಿಮ್ಗೆ ಒಂದ್ಸಲ ಕಂಪ್ಲೀಟ್ ಆಗಿ ಹೇಳ್ತೇನೆ, ಇಲ್ಲ ಸಪ್ರೇಟಾಗಿ ಒಂದು ಲೀಸ್ಟ್ ಮಾಡೋಣ. ಓಕೆ, ಸೊ ಈಗ ಕೇಶವನಂದಿ ಭಾರತಿ ಕೇಸ್ ಇದೆಯಲ್ವಾ, ಸೊ ಈ ಕೇಶವನಂದಿ ಭಾರತಿ ಕೇಸಿಂದ ಮತ್ತೊಂದು 2 ಲೈನ್ ಇದೆ ಅಷ್ಟೇ. ಇದು ಯಾವಾಗ ಆಯಿತು ಅಂತಂದರೆ ಈ ಕೇಶವನಂದಿ ಭಾರತಿ ಕೇಸಿನ ಸುಮಾರು ಒಂದು ದೊಡ್ಡ ಅಮೆಂಡ್ಮೆಂಟ್ ಆಯಿತು. 42nd ಅಮೆಂಡ್ಮೆಂಟ್ 1976 ಇದೆಯಲ್ವಾ, ಆಯಿತು. ಅದರಲ್ಲಿ ಸೋಷಿಯಲ್ಲು, ಸೆಕ್ಯುಲರು, ಇಂಟಿಗ್ರಿಟಿ ಅಂತ ಸೇರಿಸಿದ್ರು. ಇದೊಂದು ಸ್ವಲ್ಪ ಜಾಸ್ತಿ ಡೆಪ್ತ್ ಆಗಿಬಿಡುತ್ತೆ, ಬಟ್ ಬರೆಯುವಂಥವ್ರಿಗೆ ನೋಟ್ಸ್ ಇರಲಿ ಅಂತ ನಾನು 4 ಲೈನ್ ಸುಮ್ಮನೆ ಬರೆದಿದ್ದೇನೆ. ಜಸ್ಟ್ ಹಾಗೆ ನೋಡ್ಕೊಂಡು ಓದ್ಕೊಳ್ಳಿ ಸಾಕಷ್ಟು. ಈಗ ನಿಮಗೆ ವಾಟ್ ಈಸ್ ಪ್ರಿಯಂಬಲ್ ಅಂತ ಕೇಳ್ತಾರೆ, ಆಮೇಲೆ ವಾಟ್ ಈಸ್ ವ್ಯಾಲ್ಯೂಸ್ ಎನ್ರಿಚ್ಡ್ ಪ್ರಿನ್ಸಿಪಲ್ ಏನು ಅಂತ ಕೇಳ್ತಾರಲ್ವಾ. ನೀವು ಯಾವುದಾದ್ರೂ ಒಂದು ಪ್ರಿಯಂಬಲ್ ಅಂತ ಗೂಗಲಲ್ಲಿ ಹೊಡಿರಿ ಸರ್, ಈಗಲೇ ಹೊಡೆದ್ಬಿಡಿ ಆಯಿತಾ. ಕೈಯಲ್ಲಿ ಮೊಬೈಲ್ ಇರುತ್ತೆ, ಫ್ರೀ ಆದಾಗ ಹೊಡೆದ್ಬಿಡಿ. ಓದಿರ್ತೀರ ನೀವು. ನಾವು ಭಾರತದ ಜನರು ಗಣರಾಜ್ಯವಾಗಿ, ಸಾರ್ವಭೌಮತ್ವವಾಗಿ, ಸಮಾಜತೆ, ಜಾತ್ಯತೀತ, ಪ್ರಜಾಸತ್ತಾತ್ಮಕವಾಗಿ, ನ್ಯಾಯ, ಸಂಹಿತೆ ಎಲ್ಲ ಬರೆದಿರ್ತಾರಲ್ಲಿ. ಈ ಟೈಮಿಗೆ ನಾವು ಗಣರಾಜ್ಯ ತೊಗೊಂಡ್ವಿ ಅಂತೆಲ್ಲ ಇರುತ್ತಲ್ವ ಪ್ರಿಯಂಬಲಲ್ಲಿ. ಸೊ ಈ ಥರ ಎಲ್ಲ ಫುಲ್ಲು ಬರೆದಿರ್ತಾರೆ ಇಲ್ಲಿ. ಸೊ ಅದರಲ್ಲಿ ಏನು ವರ್ಡ್ಸ್ಗಳು ಬರೆದಿರ್ತಾರಲ್ಲ ಅದೇ ವರ್ಡ್ಸ್ಗಳನ್ನೇ ಪ್ರಿನ್ಸಿಪಲ್ ಅಂತ ಕರೆಯೋದು. ಇದರಲ್ಲಿ ಮೇನ್ ಕೀವರ್ಡ್ಸ್ಗಳು ಬರೆದಿದ್ದಾರೆ. ಒಂದೇ ಪೇಜ್ ಇರೋದು. ಮತ್ತು ಪ್ರಿಯಂಬಲ್ ಎಷ್ಟು ಪೇಜ್ ಇದೆ ಅಂತ ನೀವು ಯೋಚನೆ ಮಾಡಬೇಡಿ. ಒಂದೇ ಒಂದು ಪೇಜ್ ಇದೆ ಪ್ರಿಯಂಬಲ್, ಅದ್ರ ಮೇಲೆ ಏನೂ ಇಲ್ಲ. ಆ ಒಂದು ಪೇಜಲ್ಲಿ ಏನು ಹೆಡ್ಲೈನ್ಸ್ ಬರೆದಿದ್ದಾರಲ್ಲ ಅವನೇ ಪ್ರಿನ್ಸಿಪಲ್ ಅನ್ನೋದು. ಅಂತಂದರೆ ಒಂದೊಂದೇ ಪ್ರಿನ್ಸಿಪಲ್ ಹೇಳ್ತೇನೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಎಕ್ಸಾಮಲ್ಲಿ ಬರೀಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿರೋವಂಥದ್ದನ್ನ ನಿಮ್ಮ ಥಿಂಕಿಂಗ್, ಓನ್ ಥಿಂಕಿಂಗ್ ಹಾಕಿಬಿಟ್ಟು ಒಂದು ಒಳ್ಳೆ ಸ್ಟ್ರಕ್ಚರ್ ಹಾಕಿ ಎಕ್ಸಾಮಲ್ಲಿ ಬರಿತಾ ಹೋಗಿ ನೀವು. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ. ಅಂತಂದರೆ ನಾವು ಭಾರತದ ಜನರು ಅಂದರೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತಾ ಇದ್ದೀವಿ ಈ ಸಂವಿಧಾನನ ಅಂತ ಅರ್ಥ. ಅದಾದಮೇಲೆ ಏನಿದೆ, ರಿಪಬ್ಲಿಕ್ ಅಂತ ಇದೆ. ರಿಪಬ್ಲಿಕ್ ಅಂದರೆ ಗಣರಾಜ್ಯ. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿ. ರಾಜನ ಮಗ ರಾಜ ಅಲ್ಲ, ಇಲ್ಲಿ ಯಾರಾದರೂ ರಾಜರಾಗ್ಬೋದು, ಅದು ಎಲೆಕ್ಷನಿಂದ ಆಗಬೇಕು, ಜನರು ಮೆಚ್ಚಿ ರಾಜ ಆಗಬೇಕು, ಆ ಥರ ಎಲ್ಲ ಇದೆ ಅಂತ ರಿಪಬ್ಲಿಕ್ ಅಂತ ಮೀನಿಂಗ್ ಹೇಳೋದು. ಸವೇರಿಯನ್, ಸಾರ್ವಭೌಮತ್ವ ಅಂದರೆ ಏನು ಗೊತ್ತಾ, ಇಲ್ಲಿ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ. ನಮ್ಮ ದೇಶದಲ್ಲಿ ನಾವು ತಗೊಳ್ಳುವಂಥ ಡಿಸಿಷನ್ನು ಅದು ಆಂತರಿಕ ಆಗಿರ್ಬೋದು ಅಥವಾ ಹೊರಗಿನ ದೇಶಕ್ಕಾಗಿರ್ಬೋದು, ಅದೇ ಫಾರಿನ್ ರಿಲೇಷನ್ ಆಗಿರ್ಬೋದು ಅಥವಾ ಇಂಟರ್ನಲ್ ಆಗಿರಬಹುದು, ನಮ್ಗೆ ಯಾರೂ ಕಂಟ್ರೋಲ್ ಮಾಡೋಂಗಿಲ್ಲ. ನಮ್ಮ ದೇಶದ ಡಿಸಿಷನ್ ನಾವು ತಗೊಳ್ಳೋಕ್ಕೆ ಅರ್ಹರಿದ್ದೀವಿ, ರೆಡಿ ಇದ್ದೀವಿ, ಎಲಿಜಿಬಲ್ ಇದ್ದೀವಿ ಅನ್ನೋವಂಥ ಕಾನ್ಸೆಪ್ಟು ಸವೇರಿಯನ್ ಹೇಳುತ್ತೆ. ಈ ವರ್ಡ್ಸ್ಗಳು ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸುಮಾರು ಟೈಮ್ ರಿಪೀಟ್ ಆಗುತ್ತೆ. ಈಗ ನೀವು LLB ಸ್ಟೂಡೆಂಟ್ಸ್ ಇದ್ದರೆ ಸುಮಾರು ಟೈಮ್ ರಿಪೀಟ್ಸ್ ಆಗುತ್ತೆ. ವರ್ಡ್ಸ್ ಇಂಪಾರ್ಟೆಂಟು. ಸಮಾಜವಾದಿ, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತಾರೆ ಇಲ್ಲಿ ಅಂತ. ಇದು ಒಂದು 2-3 ಕಾನ್ಸೆಪ್ಟ್ ಬರುತ್ತೆ. ಕ್ಯಾಪಿಟಲಿಸ್ಟ್ ಅಂತ ಬರುತ್ತೆ, ಸಮಾಜವಾದಿ ಅಂತ ಬರುತ್ತೆ. ಸೊ ಇಲ್ಲಿ ಸಮಾಜಕ್ಕೋಸ್ಕರ ಏನೇನು ಒಳ್ಳೇದು ಮಾಡಬೇಕು ಅಂತಹ ಸ್ಕೀಮ್ಗಳನ್ನು ತರ್ತೀವಿ, ಅಂತಹ ವ್ಯವಸ್ಥೆಗಳನ್ನು ತರ್ತೀವಿ ಅಂತ ಹೇಳ್ತಾ ಇರೋದು. ಸೆಕ್ಯುಲರ್, ಜಾತ್ಯತೀತತೆ. ಇಲ್ಲಿ ಯಾವುದೇ ಫೆಸಿಲಿಟಿ ಕೊಡಬೇಕಾದ್ರೆ ಯಾವುದೇ ಜಾತಿ, ಧರ್ಮ, ಭೇದ ಭಾವ, ಲಿಂಗ ಇದು ಯಾವುದೇ ನೋಡಲ್ಲ. ಧರ್ಮದ ಆಧಾರದ ಮೇಲೆ ಯಾವುದೇ ನೋಡಲಿಲ್ದಂಗೆ ಪ್ರಜೆಗಳ ಆಧಾರದ ಮೇಲೆ ನಾವು ಏನೇನು ಡಿಸಿಷನ್ಸ್ ಕೊಡ್ತೀವಿ, ಕಾನೂನುಗಳನ್ನು ರಚನೆ ಮಾಡ್ತೀವಿ, ಎಲ್ಲರಿಗೂ ಒಂದೇ ಕಾನೂನು ಥರ ತರ್ತೀವಿ. ಇದನ್ನೆಲ್ಲ ಏನು ಹೇಳ್ತೀವಲ್ಲ, ಇದನ್ನ ಜಾತ್ಯತೀತ ಸರ್ಕಾರ ನಮ್ಮದು ಅಂತ ಹೇಳ್ತೀವಲ್ಲ, ಆ ಥರ. ಸೊ ನೆಕ್ಸ್ಟ್ ಏನು ಗೊತ್ತಾ, ಡೆಮೋಕ್ರಾಟಿಕ್ ಅಂತ ಇದೆ. ಪ್ರಜಾಸತ್ತಾತ್ಮಕ. ಪ್ರಜಾಸತ್ತಾತ್ಮಕ ಅಂದ್ರೆ ಏನು ಹೇಳಿ, ಫಾರ್ ದ ಪೀಪಲ್ ಅಂದರೆ ಜನರಿಗೋಸ್ಕರ. ಬೈ ದ ಪೀಪಲ್ ಅಂದರೆ ಜನರಿಂದ. ಆಮೇಲೆ ಟು ದ ಪೀಪಲ್ ಅಂದರೆ ಜನರಿಗಾಗಿ. ಸೊ ಫಾರ್ ದ ಪೀಪಲ್ ಏನಿದೆಯಲ್ಲ, ಈಗ ಫಾರ್ ದ ಪೀಪಲ್ ಆಗಿಲ್ಲ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ.
ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್ ಅಂತ ಏನಿದೆ ಅಲ್ವಾ, ಅದೀಗ ಹೇಗಾಗಿದೆ ಗೊತ್ತಾ? ಫಾರ್ ದ ಪೀಪಲ್ ದೂರ ತಳ್ಳಿ, ಬೈ ದ ಪೀಪಲ್ ಕೊಂಡ್ಕೊಳ್ಳಿ, ಈ ತರ ಆಗ್ಬಿಟ್ಟಿದೆ. ಗೊತ್ತಾಯ್ತಾ? ಇದು ಮತ್ತೆ ಎಕ್ಸಾಮಿಗೆಲ್ಲ ಬರೆಯುವಂಥದ್ದಲ್ಲ, ನಾನು ಜನರಲ್ ಆಗಿ ಹೇಳಿದ್ದು ಯಾವ ತರ ಸಿಸ್ಟಮ್ ನಮ್ದು ಆಗ್ತಾ ಇದೆ ಅಂತ ಹೇಳಿ, ಸಿಸ್ಟಮ್ ಗೊತ್ತಾಗ್ಲಿ ಅಂತ. ಬಟ್ ಎಕ್ಸಾಮಲ್ಲೆಲ್ಲ ಕೇಳಿದ್ರೆ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಅಂತ ಪ್ರಜಾಸತ್ತಾತ್ಮಕ ಅಂತ ನಾವು ಕರಿತೀವಿ ಅಂತ ಬರಿಬೇಕಾಗುತ್ತೆ. ಸೊ ಈಗ ನಿಮಗೆ ಪ್ರಿನ್ಸಿಪಲ್ಸ್ ಗೊತ್ತಾಯ್ತು, ವ್ಯಾಲ್ಯೂಸ್ ಗೊತ್ತಾಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಬಂದರೆ ಆಬ್ಜೆಕ್ಟಿವ್ಸ್, ವ್ಯಾಲ್ಯೂಸ್ ನೋಡೋಣ. ಆಬ್ಜೆಕ್ಟಿವ್ಸ್ ಏನಿದೆ, ವ್ಯಾಲ್ಯೂಸ್ ಏನಿದೆ. ಆಬ್ಜೆಕ್ಟಿವ್ಸ್ ವ್ಯಾಲ್ಯೂಸ್ ಅಷ್ಟೇ ಸೇಮ್ ಸರ್. ಇದರಲ್ಲಿ ಒಂದು ಪೇಜ್ ಇದೆ, ಮತ್ತೆ ಅಲ್ಲಿಗೆ ಬರಬೇಕು ಅದೇ ಪೇಜ್. ಈ ಪೇಜ್ ನೀವು ಬ್ಯಾಗ್ ಹೊಡೆದಿರಬೇಕು, ಎಲ್ಲಿ ಕೇಳಿದ್ರು ಕೂಡ ಹೇಳೋ ಹಾಗೆ. ಓಕೆ, ಅಷ್ಟು ಚೆನ್ನಾಗಿ ಬಲ್ಲ ಸ್ಟೂಡೆಂಟಿಗೆ ಗೊತ್ತಿರಬೇಕು. ಇದರಲ್ಲಿ ಬರೆದಿದ್ದಾರೆ ಪ್ರಿಯಂಬಲ್. ಈ ಪ್ರಿಯಂಬಲ್ಲಿ ಸಮ್ ಪಾಯಿಂಟ್ಸ್ಗಳು ಬರೆದಿದ್ದಾರೆ, ಅದರಲ್ಲಿರುವಂಥವೇ ಸಮ್ ಪಾಯಿಂಟ್ಸ್ಗಳೇ ಅದ್ರ ಉದ್ದೇಶಗಳು. ಏನೇನು ಉದ್ದೇಶಗಳು ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದು ಜಸ್ಟಿಸ್. ಜಸ್ಟಿಸ್ ಅಂದರೆ ಏನು? ನ್ಯಾಯ. ಯಾವ ಥರ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಅಂತಂದರೆ ಜಸ್ಟಿಸ್ ಸೋಷಿಯಲ್ ಆಗಿರಬೇಕು, ಎಕನಾಮಿಕಲ್ ಆಗಿರಬೇಕು, ಪೊಲಿಟಿಕಲ್ ಆಗಿರಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಪ್ರಿಯಂಬಲ್ನ ಉದ್ದೇಶ. ಲಿಬರ್ಟಿ, ಸ್ವಾತಂತ್ರ್ಯ. ಯಾವ ಥರ ಸ್ವಾತಂತ್ರ್ಯ ಆಗಿರಬೇಕು? ಅವನು ಮಾಡುವಂಥ ಥಾಟ್ಸಲ್ಲಿ, ಅಂದರೆ ಚಿಂತನೆಯಲ್ಲಿ, ಎಕ್ಸ್ಪ್ರೆಷನಲ್ಲಿ, ಅಭಿವ್ಯಕ್ತಿಯಲ್ಲಿ, ಬಿಲೀಫಲ್ಲಿ, ನಂಬಿಕೆಯಲ್ಲಿ, ಫೈತಲ್ಲಿ, ಅದಾದಮೇಲೆ ವರ್ಷಿಪ್ಪು, ಅವನೇನೇನು ಪೂಜೆ ಮಾಡ್ತಾನೆ ಅದರಲ್ಲೆಲ್ಲಾದ್ರೂ ಕೂಡ ಸ್ವತಂತ್ರ ಇರಬೇಕು, ಅವನಿಗೆ ಯಾರು ಕೂಡ ತಡಿಬಾರ್ದು ಅನ್ನೋದು ಉದ್ದೇಶ ನಮ್ಮ ಪ್ರಿಯಂಬಲ್ ಹೇಳುತ್ತೆ. ಈಕ್ವಾಲಿಟಿ, ಸಮಾನತೆ. ಸಮಾನತೆ ಅಂತಂದರೆ ಏನು ಹೇಳಿ? ಅಂದರೆ ಯಾವ ಥರ ಸ್ಥಾನಮಾನ ಅವಕಾಶ ಕೊಡಬೇಕು, ಈಕ್ವಾಲಿಟಿ, ವುಮೆನ್ಸಿಗಾಗಿರ್ಬಹುದು, ಅವ್ರನ್ನ ವೇರಿಯೇಷನ್ ಮಾಡ್ಬೋದು, ಸ್ಯಾಲ್ರಿ, ಸಂಬಳ, ಇದರಲ್ಲೆಲ್ಲ. ಸೊ ಈ ಥರ ಎಲ್ಲ ಏನೇನು ಪಾಯಿಂಟ್ಸ್ಗಳಿದೆ. ಆಮೇಲೆ ದೊಡ್ಡವರು ಸಣ್ಣವರು ಅಂತ ಬೇರೆ ಬೇರೆ ಕಾನೂನೆಲ್ಲ ಇರಬಾರ್ದು, ಇದನ್ನೆಲ್ಲ ಪ್ರಿಯಂಬಲ್ ಹೇಳ್ತಾರೆ. ಆಮೇಲೆ ಫ್ರಟರ್ನಿಟಿ. ಫ್ರಟರ್ನಿಟಿ ಅಂತ ಭ್ರಾತೃತ್ವ ಅಂತ ಕನ್ನಡದಲ್ಲಿ ಕರೀತಾರೆ. ಇದೇನು ಗೊತ್ತಾ? ಬ್ರದರ್ಹುಡ್ ರಿಲೇಷನ್ಶಿಪ್ ಅಂತ ತಗೊಳ್ಳಿ ಒಂದು ಪಾಯಿಂಟನ್ನು ಹೇಳೋದನ್ನ. ಬ್ರದರ್ಹುಡ್ ರಿಲೇಷನ್ಶಿಪ್ ಅಂದರೆ ನೀವು ಅಣ್ಣ ತಮ್ಮಂದ್ರೆ ಹೇಗಿರ್ತೀರಪ್ಪ? ಈಗ ಏನಾದರೂ ಜಗಳ ಆಡ್ಕೊಂತಿರ್ಬಿಡಿ, ಅದು ಬೇರೆ ವಿಷಯ. ಅಂದರೆ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಈಗ ಅಣ್ಣ ತಮ್ಮಂದ್ರು ಅಂದರೆ ಒಂಥರ ರಕ್ತ ಸಂಬಂಧ ಅಂತಾರೆ ಗೊತ್ತಾ? ಆ ಥರ ಈ ರಕ್ತ ಸಂಬಂಧದ ಥರ ನಮ್ಮ ಪ್ರತಿಯೊಬ್ಬ ಪ್ರಜೆಗಳು, ನಾಗರಿಕರು ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದೇ ಫ್ರಟರ್ನಿಟಿ ಅನ್ನೋ ಮೀನಿಂಗು. ನಾನು ಹೇಳ್ತಾ ಇರೋಂಥ ಪಾಯಿಂಟ್ಸನ್ನು ಪಾಸ್ ಮಾಡಿ ಮತ್ತೊಂದು ಸಲ ಕೇಳಿ, ಒಂದೆರಡು ಸಲ ಕೇಳಿ. ನಾನು ಏನು ಹೇಳ್ತಾ ಇದ್ದೀನಿ ಆ ಪಾಯಿಂಟ್ಸ್ಗಳನ್ನ ಸ್ವಂತಕ್ಕೆ ನಿಮಗೆ ಏನು ಅನಿಸುತ್ತೆ ಅದನ್ನು ಬರಿತಾ ಹೋಗಿ. ಇದು ಸಿಟಿಸನ್ಶಿಪ್ ಮತ್ತೆ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಮಾಡೋಣ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಇದೆ. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು. ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ. ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್, ಆಯಿತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ.
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ, ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ.
ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.